ನ್ಯೂಸ್ 50ಗೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ನಾನು ಶುಭಶ್ರೀ ಜೈನ್. ಈ ಕ್ಷಣದ 50 ಸುದ್ದಿಯನ್ನ ನೋಡ್ತಾ ಹೋಗೋಣ. ಕಾಲ್ತುಳಿತದಿಂದ 11 ಆರ್ಸಿಬಿ ಅಭಿಮಾನಿಗಳ ಸಾವು ಪ್ರಕರಣ ಸಂಬಂಧ ಎಫ್ಐಆರ್ ರದ್ದು ಕೋರಿ ಡಿಎನ್ಎ ಸಂಸ್ಥೆ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿದೆ. ಸರ್ಕಾರದ ವಿರುದ್ಧವೇ ಡಿಎನ್ಎ ಸಂಸ್ಥೆ ಹಲವು ಆರೋಪ ಮಾಡಿದೆ. ಭಾರತ ಟಿ20 ವಿಶ್ವಕಪ್ ಗೆದ್ದಾಗ ಮುಂಬೈನಲ್ಲಿ ವಿಕ್ಟರಿ ಪರೇಡ್ ನಡೆಸಲಾಗಿತ್ತು. ಈ ಪರೇಡ್ನಲ್ಲಿ 3 ಲಕ್ಷ ಜನರು ಸೇರಿದ್ರೂ ಅವಘಡ ಆಗಿರಲಿಲ್ಲ ಎಂದು ರಿಟ್ ಅರ್ಜಿಯಲ್ಲಿ ಆರೋಪಿಸಿದೆ. ಕಾಲ್ತುಳಿತ ದುರಂತ ಹಿನ್ನೆಲೆಯಲ್ಲಿ ಸಂಜೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಸಂಜೆ 5:30ಕ್ಕೆ ವಿಧಾನಸೌಧ ಅಥವಾ ಸಿಎಂ ಕಾವೇರಿ ನಿವಾಸದಲ್ಲಿ ಸಭೆ ನಡೆಯಲಿದೆ. ಸರ್ಕಾರ ಮಟ್ಟದಲ್ಲಾದ ಲೋಪಗಳು, ಡಿಸಿಪಿ ನೀಡಿರುವ ಪತ್ರ, ವಿಪಕ್ಷಗಳ ಟೀಕೆ ಸೇರಿದಂತೆ ಹಲವು ವಿಚಾರಗಳು ಸಭೆಯಲ್ಲಿ ಚರ್ಚೆಗೆ ಬರಲಿವೆ. ಆರ್ಸಿಬಿ ವಿಜಯೋತ್ಸವಕ್ಕೆ ರಾಜ್ಯಪಾಲರಿಗೆ ಆಹ್ವಾನ ಕೊಟ್ಟಿದ್ದು ಯಾರೂ ಗೊತ್ತಿಲ್ಲ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದು ಯಾರೋ ಮಾಹಿತಿ ಇಲ್ಲ, ನೀವು ರಾಜ್ಯಪಾಲರನ್ನೇ ಕೇಳಬೇಕು ಎಂದಿದ್ದಾರೆ. ರಾಜ್ಯಪಾಲರಿಗೆ ಆಹ್ವಾನ ಕೊಟ್ಟಿದ್ದು ಯಾರು ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅದಕ್ಕೆ ಸರ್ಕಾರ ಒಂದು ಕ್ಲಾರಿಟಿ ಕೊಡಬೇಕು ಅನ್ನುವಂಥದ್ದು. ನೋಡಪ್ಪ, ನೀವು ರಾಜ್ಯಪಾಲರನ್ನು ಕೇಳಬೇಕು, ನನಗೆ ಕೇಳೋದು ಏನು ಹೇಳ್ತದೆ ಸರ್? ಗೋವಿಂದ ರಾಜ್ ಅವರು ಆಹ್ವಾನ ಕೊಟ್ಟಿದ್ರ? ನನಗೆ ಗೊತ್ತಿಲ್ಲ, ಅದೆಲ್ಲ ನನಗೇನು ಗೊತ್ತಿಲ್ಲ. ಎಲ್ಲಕ್ಕೆ ಇದನ್ನು ಪುನಃ ಅವರ ಆಯೋಗ. ರಾಜ್ಯ ಸರ್ಕಾರಕ್ಕೆ ಡಿಸಿಪಿ ಪತ್ರ ಬರೆದ ವಿಚಾರಕ್ಕೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಕಾಲ್ತುಳಿತದ ಬಗ್ಗೆ ಈಗಾಗಲೇ ತನಿಖೆಗೆ ಕೊಟ್ಟಿದ್ದೀವಿ, ತನಿಖೆ ಪೂರ್ಣಗೊಂಡು ವರದಿ ಕೊಡೋವರೆಗೂ ಮಾತನಾಡಲ್ಲ ಎಂದಿದ್ದಾರೆ. ನಾನು ಏನನ್ನು ಕೂಡ ಮಾತಾಡೋದಿಲ್ಲ ಇವತ್ತು, ಯಾಕೆಂದರೆ ಈಗಾಗಲೇ ನಾವು ತನಿಖೆಗೆ ವಹಿಸಿದ್ದೇವೆ. ಜಸ್ಟಿಸ್ ಮೈಕೇಲ್ ಕುನ್ನಾರ್ ಅವರ ಒನ್ ಮ್ಯಾನ್ ಕಮಿಷನ್ಗೆ ಇದನ್ನು ಒಪ್ಪಿಸಿದ್ದೇವೆ, ಸರ್ಕಾರ ಒಪ್ಪಿಸಿದೆ. ನಿಮ್ಮ ಮೂರ್ಖತನದಿಂದ ಕಾಲ್ತುಳಿತ ದುರಂತವಾಗಿದೆ ಅಂತ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ ನಡೆದಿರೋದು ಆಕಸ್ಮಿಕ ಘಟನೆ. ಬೌದ್ಧಿಕ ದಿವಾಳಿತನವನ್ನ ಇವರು ಪ್ರದರ್ಶಿಸ್ತಾ ಇದ್ದಾರೆ. ದಪ್ಪು ಚರ್ಮದವರಿಗೆ ಮುಜುಗರ ಆಗೋದೇ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಕಾಲ್ತುಳಿತ ದುರಂತ ಮುಂದಿಟ್ಕೊಂಡು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ಟೀಕಾಸ್ತ್ರ ಮುಂದುವರೆಸಿದ್ದಾರೆ. ಸಿದ್ದರಾಮಯ್ಯ, ನೀವು ಕರ್ನಾಟಕದ ಮುಖ್ಯಮಂತ್ರಿಯೋ ಇಲ್ಲ ವಿಧಾನಸೌಧ ಮೆಟ್ಟಿಲುಗಳಿಗಷ್ಟೇ ಮುಖ್ಯಮಂತ್ರಿಯೋ, ದಯವಿಟ್ಟು ಹೇಳಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ಜೆಡಿಎಸ್ ಇರಬಹುದು ಮೆರವಣಿಗೆಗೆ ಅವಕಾಶ ನೀಡಿ ಎಂದಿದ್ದ ಕುಮಾರಸ್ವಾಮಿ ಈಗ ವರಸೆ ಬದಲಿಸಿದ್ದಾರೆ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ. ಕುಮಾರಸ್ವಾಮಿಯವರ ಆರೋಗ್ಯ ಸುಧಾರಣೆಯಾಗಿ ಜನರ ಸೇವೆ ಮಾಡಲಿ, ಕುಮಾರಸ್ವಾಮಿ ಹುಷಾರಾಗಿ ಇದ್ರೆ ಸಾಕು ಅಂತ ಲೇವಡಿ ಮಾಡಿದ್ದಾರೆ. ಕಾಲ್ತುಳಿತ ದುರಂತದಲ್ಲಿ ಸರ್ಕಾರದ ತಪ್ಪಿದೆ, ಆರ್ಸಿಬಿ ಆಯೋಜಕರ ತಪ್ಪಿದೆ ಎಂದು ಕಾಂಗ್ರೆಸ್ ಎಂಎಲ್ಸಿ ರಾಜೇಂದ್ರ ಹೇಳಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದ ಅವರು, ಘಟನೆಯಲ್ಲಿ ಇಂಟೆಲಿಜೆನ್ಸ್ ಸಂಪೂರ್ಣ ವಿಫಲವಾಗಿದೆ, ಇಂಟೆಲಿಜೆನ್ಸ್ ಎಡಿಜಿಪಿ ಅವರನ್ನ ಸಸ್ಪೆಂಡ್ ಮಾಡಬೇಕಿತ್ತು ಎಂದಿದ್ದಾರೆ. ಸಾವನ್ನಪ್ಪಿರೋ ಮನೋಜ್ ತಾಯಿ ಗೌರಮ್ಮಗೂ ಅನಾರೋಗ್ಯ ಕಾಡ್ತಿದೆ. ಪುತ್ರನ ಸಾವಿನಿಂದ ಮನನೊಂದು ತಾಯಿ ಅಸ್ವಸ್ಥರಾಗಿದ್ದಾರೆ. ಸದ್ಯ ಚಿಕಿತ್ಸೆ ಪಡೆದು ತಾಯಿ ಗೌರಮ್ಮ ಮನೆಗೆ ವಾಪಸ್ಸಾಗಿದ್ದಾರೆ. ಕಾಲ್ತುಳಿತ ದುರಂತದಲ್ಲಿ ಮಡಿದ ಚಿಕ್ಕಬಳ್ಳಾಪುರದ ಶ್ರವಣ್ ಕುಟುಂಬಕ್ಕೆ ಪರಿಹಾರ ವಿತರಿಸಲಾಗಿದೆ. ಶ್ರವಣ್ ತಂದೆ ತಿಮ್ಮಪ್ಪ ಅವರಿಗೆ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ 25 ಲಕ್ಷ ರೂಪಾಯಿಯ ಚೆಕ್ ಹಸ್ತಾಂತರಿಸಿದ್ದಾರೆ. ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣವನ್ನ ಎನ್ಐಎಗೆ ಕೊಟ್ಟಿರುವುದನ್ನ ಸ್ವಾಗತಿಸುತ್ತೇನೆಂದು ಆರ್ ಅಶೋಕ್ ಹೇಳಿದ್ದಾರೆ. ಇದರಲ್ಲಿ ಕೇರಳದ ಜನ, ಬೇರೆ ಬೇರೆ ರಾಜ್ಯದವರು, ಪಿಎಫ್ಐ ಸಂಘಟನೆ ಇನ್ವಾಲ್ವ್ಮೆಂಟ್ ಇರುವ ಮಾಹಿತಿ ಇದೆ ಎಂದಿದ್ದಾರೆ. ಸುಹಾಸ್ ಶೆಟ್ಟಿ ಕೊಲೆ ಕೇಸ್ ಎನ್ಐಎ ತನಿಖೆಗೆ ವಹಿಸಿದ್ದಕ್ಕೆ ವಿಧಾನ ಪರಿಷತ್ ಸದಸ್ಯ ಹರಿಪ್ರಸಾದ್ ಅಸಮಾಧಾನ ಹೊರಹಾಕಿದ್ದಾರೆ. ಈ ಪ್ರಕರಣವನ್ನ ಎನ್ಐಎ ತನಿಖೆಗೆ ನೀಡಿದ್ದು ಹಾಸ್ಯಾಸ್ಪದ. ಬಿಜೆಪಿಯ ರೌಡಿ ಮೋರ್ಚಾ ಸದಸ್ಯರಿಗೆ ರಕ್ಷಣೆ ನೀಡಲಾಗ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ ತನಿಖೆ ಎನ್ಐಎಗೆ ವಹಿಸಿರುವುದಕ್ಕೆ ಬಜರಂಗ ದಳದ ಮುಖಂಡ ಪುನೀತ್ ಅತ್ತಾವರ ಅಭಿನಂದನೆ ಸಲ್ಲಿಸಿದ್ದಾರೆ. ದಕ್ಷಿಣ ಕನ್ನಡ ಯಾವತ್ತಿಗೂ ಹಿಂದುತ್ವದ ಭದ್ರಕೋಟೆ. ಹಿಂದೂ ನಾಯಕರಿಗೆ ಮನಪೂರ್ವಕ ಧನ್ಯವಾದಗಳು. ಕಾಂಗ್ರೆಸ್ಸಿಗರೇ ತನಿಖೆಗೆ ಸಹಕರಿಸಿ ಅಂತ ಪೋಸ್ಟ್ ಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಪ್ರಿಯಕರನಿಂದಲೇ ವಿವಾಹಿತ ಪ್ರಿಯತಮೆ ಬರ್ಬರ ಹತ್ಯೆಯಾಗಿದೆ. ಚಾಕುವಿನಿಂದ ಇರಿದು ಹರಿಣಿ ಎಂಬಾಕೆಯನ್ನ ಪ್ರಿಯಕರ ಯಶಸ್ ಚಾಕುವಿನಿಂದ ಇರಿದು ಕೊಲೆಗೈದಿದ್ದಾನೆ. ಅನೈತಿಕ ಸಂಬಂಧ ಹಿನ್ನೆಲೆಯಲ್ಲಿ ಈ ಕೊಲೆ ನಡೆದಿದೆ ಅಂತ ಹೇಳಲಾಗಿದೆ. ಜೂನ್ 6ರಂದು ನಡೆದಿರೋ ಕೊಲೆ ತಡವಾಗಿ ಬೆಳಕಿಗೆ ಬಂದಿದೆ. ಡಾಕ್ಟರ್ ರಾಜ್ಕುಮಾರ್ ಅಮಿತಾಬ್ ಬಚ್ಚನ್ ಅವರ ಸಿನಿಮಾ ರಿಮೇಕ್ ಮಾಡಿ ಫೇಮಸ್ ಆದ್ರು ಎಂಬ ಬಾಲಿವುಡ್ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಹೇಳಿಕೆ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ರಾಮ್ ಗೋಪಾಲ್ ವರ್ಮಾ ಒಬ್ಬ ಹುಚ್ಚ. ತೆಲುಗು, ಹಿಂದಿ ಸಿನಿಮಾದವರು ಅವನನ್ನ ದೂರ ಇಟ್ಟಿದ್ದಾರೆ. ಅಂತ ವ್ಯಕ್ತಿಯನ್ನ ದೊಡ್ಡ ವ್ಯಕ್ತಿ ಮಾಡೋದು ಬೇಡ ಎಂದು ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಹೇಳಿದ್ದಾರೆ.
ಚಿಕ್ಕಬಳ್ಳಾಪುರದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಮರ್ಮಾಂಗಕ್ಕೆ ಒದ್ದು ಸ್ನೇಹಿತನ ಕೊಲೆ ಮಾಡಲಾಗಿದೆ. ಅಗಲಗುರ್ಕಿ ಸಮೀಪದ ರೆಸಾರ್ಟ್ ಒಂದರ ಬಳಿ ಸ್ನೇಹಿತರು ಕುಡಿದು ಗಲಾಟೆ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅಸ್ಸಾಂ ಮೂಲದ ಮೋಹನ್ ಮರ್ಮಾಂಗಕ್ಕೆ ಒದ್ದಿದ್ರಿಂದ ಆತ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಕೋಲಾರ ಜಿಲ್ಲೆಯ ಮಾಲೂರಿನಲ್ಲಿ ಹಾದು ಹೋಗುವ ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ಹೆದ್ದಾರಿಯಲ್ಲಿ ಸಂಭವಿಸಿದ ಅಪಘಾತದಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ. ವೇಗವಾಗಿ ಚಲಿಸುತ್ತಿದ್ದ ಕಾರು ಡಿವೈಡರ್ಗೆ ಡಿಕ್ಕಿ ಹೊಡೆದಿದ್ದರಿಂದ ಈ ಅಪಘಾತವಾಗಿದೆ. ಮೃತರು ಉತ್ತರ ಭಾರತ ಮೂಲದವರು ಎನ್ನಲಾಗಿದೆ. ಬೆಳಗಾವಿಯ ಕೊಕಟ್ನೂರ ಯಲ್ಲಮ್ಮ ದೇವಿಗೆ ಜಲದಿಗ್ಬಂಧನ ಉಂಟಾಗಿದೆ. ಮಳೆ ಆರ್ಭಟಕ್ಕೆ ಯಲ್ಲಮ್ಮ ದೇವಸ್ಥಾನದ ಗರ್ಭಗುಡಿಗೆ ನೀರು ನುಗ್ಗಿದೆ. ದೇವಿಯ ಮೂರ್ತಿ ಅರ್ಧದಷ್ಟು ಮುಳುಗಿದ್ದು ನೀರಿನ ಮಧ್ಯೆಯೇ ದೇವಿ ದರ್ಶನ ಪಡೆಯಲು ಭಕ್ತರು ಆಗಮಿಸುತ್ತಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಸಂಭವಿಸಿದ ಬೆಂಕಿ ಅನಾಹುತದಲ್ಲಿ ಕೊರಿಯರ್ ಲಾರಿ ಸುಟ್ಟು ಕರಕಲಾಗಿದೆ. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಿದ್ದ ಕಂಟೇನರ್ನ ಇಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ರಿಂದ ಈ ಅವಘಡ ಸಂಭವಿಸಿದೆ. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಹಾಸನ ಜಿಲ್ಲೆಯ ಅರಸೀಕೆರೆಯಲ್ಲಿ ಕಾರಿನಲ್ಲಿ ಇಟ್ಟಿದ್ದ 6,30,000 ನಗದನ್ನ ಕಳವು ಮಾಡಲಾಗಿದೆ. ಸುರೇಶ್ ಎಂಬುವರು ಬ್ಯಾಂಕ್ನಿಂದ ಡ್ರಾ ಮಾಡಿದ ಹಣವನ್ನ ಕಾರಿನಲ್ಲಿ ಇಟ್ಟಿದ್ರು. ಕಾರು ಲಾಕ್ ಮಾಡದೆ ಅಂಗಡಿಯೊಳಗೆ ಹೋಗಿದ್ದಾಗ ಖತರ್ನಾಕ್ ಕಳ್ಳ ಹಣ ದೋಚಿದ್ದಾನೆ. ಸಿಸಿ ಕ್ಯಾಮೆರಾದಲ್ಲಿ ಹಣ ಕಳವು ದೃಶ್ಯ ಸೆರೆಯಾಗಿದೆ. ಮೈಸೂರು ಜಿಲ್ಲೆ ನಾಗರಹೊಳೆಯಲ್ಲಿ ಮದಗಜಗಳ ಕಾದಾಟ ನಡೆದಿದೆ. ಈ ಕಾಳಗದಲ್ಲಿ ಮಕನ ಆನೆಗೆ ಗಾಯವಾಗಿದೆ. ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದ ಹೊಸಕೆರೆ ಅರಣ್ಯ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಗಾಯಗೊಂಡಿದ್ದ ಮಕನ ಆನೆಗೆ ಚಿಕಿತ್ಸೆ ನೀಡಿ ಮತ್ತೆ ಕಾಡಿಗೆ ಬಿಡಲಾಗಿದೆ. 11 ವರ್ಷ ಪೂರೈಸಿರೋ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ವಿರುದ್ಧ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಕ್ರೋಶ ಹೊರಹಾಕಿದ್ದಾರೆ. ಬಿಜೆಪಿ ಆರ್ಎಸ್ಎಸ್ ನೀತಿಗಳಿಂದ ಜಿಡಿಪಿ ಬೆಳವಣಿಗೆ 5% 6% ಕುಸಿತವಾಗಿದೆ. ದೇಶದಲ್ಲಿ ವರ್ಷದಲ್ಲಿ 2 ಕೋಟಿ ಉದ್ಯೋಗದ ಭರವಸೆಯ ಬದಲು ಕೋಟ್ಯಾಂತರ ಯುವಕರ ಉದ್ಯೋಗ ಕುಸಿಯುವ ಕೆಲಸ ಮಾಡಲಾಗಿದೆ ಅಂತ ಕಿಡಿಕಾರಿದ್ದಾರೆ. ಗುಜರಾತ್ನ ಸೂರತ್ನಲ್ಲಿ ರೂಪದರ್ಶಿ ಅಂಜಲಿ ವರ್ಮೋರಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅತ್ವಾ ಪ್ರದೇಶದಲ್ಲಿರೋ ನಿವಾಸದಲ್ಲಿ ಅಂಜಲಿ ನೇಣು ಬಿಗಿದುಕೊಂಡು ಸೂಸೈಡ್ ಮಾಡಿಕೊಂಡಿದ್ದಾರೆ. ನಿನ್ಗೆ ನಾನೇನು ಅಲ್ಲ ಅನ್ನೋದು ನನಗೆ ಮನವರಿಕೆ ಆಗಿದೆ ಎಂದು ಸಾಯುವ ಮುನ್ನ ಅಂಜಲಿ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ್ಲು. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳುತ್ತಿರೋ ಶುಭಾಂಶು ಶುಕ್ಲಾಗೆ ಶುಭಾಶಯಗಳ ಮಹಾಪುರವೇ ಹರಿದು ಬರ್ತಾ ಇದೆ. ಉತ್ತರ ಪ್ರದೇಶದ ಲಕ್ನೋನಲ್ಲಿರುವ ಶುಭಾಂಶು ನಿವಾಸದ ಬಳಿ ಫ್ಲೆಕ್ಸ್ ಬ್ಯಾನರ್ಗಳು ರಾರಾಜಿಸ್ತಾ ಇವೆ. ಗ್ರೂಪ್ ಕ್ಯಾಪ್ಟನ್ ಇತಿಹಾಸ ಸೃಷ್ಟಿಸಲಿದ್ದಾರೆ ಎಂಬ ಬರಹವಿರುವಂತಹ ಫ್ಲೆಕ್ಸ್ಗಳು ಕಂಡು ಬರ್ತಾ ಇವೆ. ತಮಿಳಿನ ನಯನತಾರ ಹಾಗೂ ವಿಘ್ನೇಶ್ ದಂಪತಿ 3ನೇ ವರ್ಷದ ವಿವಾಹ ಮಹೋತ್ಸವ ಆಚರಿಸಿಕೊಳ್ತಾ ಇದ್ದಾರೆ. ಈ ಸುಸಂದರ್ಭದಲ್ಲಿ ನಯನತಾರ ಹೃದಯ ಸ್ಪರ್ಶಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. ವಿಘ್ನೇಶ್ ಅವರೇ ನನಗೆ ಆತ್ಮ ಹಾಗೂ ಎಲ್ಲವೂ ಅಂದಿದ್ದಾರೆ ಅಂತ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ್ದಾರೆ.